ಇವತ್ತು ನಾವು ನೋಡ್ತಿರೋದು ಜುಜುಟ್ಸು ಕೈಸೆನ್ 2ನೇ ಸೀಸನ್ನ 8ನೇ ಎಪಿಸೋಡ್. ಈ ಎಪಿಸೋಡ್ ಆರಂಭದಲ್ಲಿ ಶಿಬಿಯಾನ್ ತೋರಿಸ್ತಾರೆ. ಅಲ್ಲಿರೋ ಜನರೆಲ್ಲ ಸುಮ್ಮನೆ ಸೈಲೆಂಟಾಗಿ ಕೂತಿರ್ತಾರೆ. ಹೋದ ಎಪಿಸೋಡ್ ಕೊನೆಯಲ್ಲಿ ಗೋಜೋ ಬಂದಿದ್ನಲ್ಲ, ಗೋಜೋ ಅಲ್ಲೇನ್ ನಡೀತಿದೆ ಅಂತ ನೋಡ್ತಾ ಇರ್ತಾನೆ. ಶಿಬಿಯಾದಲ್ಲಿ ಒಟ್ಟು 2 ಮಾಯಾ ಪರ್ದೆ ಆಕ್ಟಿವೇಟ್ ಆಗಿರುತ್ತೆ. ಅದರಲ್ಲೊಂದು ಮಂತ್ರವಾದಿಗಳಿಗೋಸ್ಕರ, ಇನ್ನೊಂದು ಸಾಧಾರಣ ಜನಗಳಿಗೋಸ್ಕರ. ಈ ಸಾಧಾರಣ ಜನಗಳು ಯಾವುದೇ ಕಾರಣಕ್ಕೂ ಹೊರಗೆ ಹೋಗಬಾರ್ದು ಅಂತ ಈ ಮಾಯಾ ಪರ್ದೆನ ಆಕ್ಟಿವೇಟ್ ಮಾಡಿರ್ತಾರೆ. ಇದನ್ನೆಲ್ಲ ಗೋಜೋ ನೋಡ್ತಾ ನಿಂತಿರ್ತಾನೆ. ಈ ಮಾಯಾ ಪರ್ದೆನ ಯಾಕೆ ಆಕ್ಟಿವೇಟ್ ಮಾಡಿದ್ದಾರೆ ಅಂತ ಅವಾಗ ಅವನಿಗೆ ಅರ್ಥ ಆಗ್ತಾ ಬರುತ್ತೆ. ಇನ್ನೊಂದ್ ಕಡೆ ಯುಜಿ ಹ್ಯಾಕಿಂಗ್ ಹುಡುಗಿ ಮತ್ತೆ ಅವಳ ತಮ್ಮ ಡಿಸ್ಕಸ್ ಮಾಡ್ತಾ ನಿಂತಿರ್ತಾರೆ. ಶಿಬಿಯಾಗ್ ಹೋಗಿ ಗೋಜೋಗೆ ಹೆಲ್ಪ್ ಮಾಡೋಣ ಅಂತ ಯುಜಿ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಒಂದ್ ಮೆಸೇಜ್ ಬರುತ್ತೆ. ಅದೇನಪ್ಪಾ ಅಂದ್ರೆ ಶಿಬಿಯಾ ಸಬ್ವೇಲಿ ಇನ್ನೊಂದು ಮಾಯಾ ಪರ್ದೆ ಆಕ್ಟಿವೇಟ್ ಆಗಿದೆ ಅಂತ. ಅಲ್ಲಿಗೆ ಹೋಗಕ್ಕೆ 3 ತಯಾರಾಗ್ತಾರೆ. ಅದ್ರಲ್ಲಿ ಹ್ಯಾಕಿಂಗ್ ಹುಡುಗಿ ತಮ್ಮ ಇದಾನಲ್ಲ, ಅವನೊಂಥರ ಅಕ್ಕ, ನಮ್ಮ ಅಕ್ಕ ಅಂದ್ರೆ ಹಂಗೆ, ನಮ್ಮ ಅಕ್ಕನ ಮಾತು ಎಲ್ಲರೂ ಕೇಳ್ಬೇಕು, ಅವ್ರಿಗೆ ಎದುರು ಮಾತು ಆಡ್ಲೇಬಾರ್ದು, ಈ ತರ ಅವಳಿಗೆ ಜಾಕೆ ಏರಿಸ್ತಾ ಇರ್ತಾನೆ. ಒಂಥರ ಹ್ಯಾಕಿಂಗ್ ಹುಡುಗಿ ಶಿಷ್ಯ ಇದ್ದಂಗ ಅವನು. 3 ಶಿಬಿಯಾ ಸಬ್ವೆಗೆ ಹೋಗ್ತಾರೆ. ಆ ಸಬ್ವೆ ಹಂತವಾಗಿರತ್ತೆ. ಅಂದ್ರೆ B1, B2, B3, B4, B5 ಈ ತರ. B5 ಅಲ್ಲಿ ನಾರ್ಮಲ್ ಆಗಿರೋ ಜನರನ್ನೆಲ್ಲ ಬಂದ್ಸಿಟ್ಟಿರ್ತಾರೆ. B4 ಅಲ್ಲಿ ಮೆಹಿತೋ ಐಡಲ್ ಟ್ರಾನ್ಸ್ಫಿಗರೇಷನ್ ಉಪಯೋಗಿಸಿ ಜನರನ್ನೆಲ್ಲ ಜಂತುಗಳಾಗಿ ಬದಲಾಯಿಸಿರ್ತಾನೆ. B2 ಅಲ್ಲಿ ಶಿಬಿಯಾದಲ್ಲಿ ಹಾಕಿರ್ತಾರಲ್ಲ ಮಾಯಾ ಪರ್ದೆ, ಅದನ್ನ ಕಾಪಾಡೋಕೋಸ್ಕರ ಒಂದು ಜಂತು ನಿರ್ಸಿರ್ತಾರೆ. ಆ ಜಂತು ಯಾವ್ದು ಅಂತ ನೋಡೋಕೋಸ್ಕರ ಹ್ಯಾಕಿಂಗ್ ಹುಡುಗಿ ಅವಳ ಶಕ್ತಿನ ಉಪಯೋಗಿಸಿ ಒಂದು ಕಾಗೆಯನ್ನು ಕಳಿಸ್ತಾಳೆ. ಆ ಕಾಗೆ B1 ನ ಪಾಸ್ ಆಗುತ್ತೆ. B2 ಹೋಗ್ತಿದ್ದಂತೆ ಬ್ಲಾಸ್ಟ್ ಆಗ್ಬಿಡತ್ತೆ. ಅಲ್ಲಿಗೆ ಹ್ಯಾಕಿಂಗ್ ಹುಡುಗಿ ಗೊತ್ತಾಗತ್ತೆ B2 ಅಲ್ಲಿ ಇರೋದು ಯಾವುದೋ ಒಂದು ಶಕ್ತಿಶಾಲಿ ಜಂತು ಅಂತ. ಅದಕ್ಕೆ ಯುಜಿ ಕೇಳ್ತಾಳೆ, ಯುಜಿ ನೀ B4 ಹೋಗಿ ಸಾಧಾರಣ ಮನುಷ್ಯರ ಜಂತುನ್ ಸಾಯಿಸ್ತೀಯಾ ಇಲ್ಲ B2 ಅಲ್ಲಿರೋ ಶಕ್ತಿಶಾಲಿ ಜಂತುನ್ ಸಾಯಿಸ್ತೀಯಾ ಅಂತ. ಯುಜಿಗೆ ತುಂಬಾ ಮೃದು ಮನ್ಸಾಗಿರೋದ್ರಿಂದ ಅವನು ಮನುಷ್ಯರನ್ನ ಸಾಯಿಸಬಾರ್ದು ಅಂತ ಅನ್ಕೊಂಡಿರ್ತಾನೆ. ಮನುಷ್ಯರು ಜಂತು ಆಗಿದ್ರು ಅವ್ರನ್ನೂ ಸಾಯಿಸಬಾರ್ದು ಅಂತಾನೆ ಅನ್ಕೊಂಡಿರ್ತಾನೆ. ಸೊ ಅವನು B2 ಅಲ್ಲಿರೋ ಜಂತುನ್ ಸಾಯಿಸಕ್ ತಯಾರಾಗ್ತಾನೆ. ಹ್ಯಾಕಿಂಗ್ ಹುಡುಗಿ ಮತ್ತೆ ಅವ್ರ ತಮ್ಮ B4 ಹೋಗಕ್ಕೆ ತಯಾರಾಗ್ತಾರೆ. ಯುಜಿ B2 ಹೋಗ್ತಾನೆ. ಅಲ್ಲಿ ಒಂದು ಜಂತು ಇರುತ್ತೆ. ಆ ಜಂತು ನೋಡಕ್ಕೆ ಮಿಡ್ತೆ ತರಾನೇ ಇರತ್ತೆ. ಆ ಮಿಡ್ತೆ ಜಂತು ಒಂದು ಜೀವಂತವಾಗಿರೋ ಮನುಷ್ಯರ ತಲೆನ ಕಚ್ಚಿ ತಿಂತಾ ಇರುತ್ತೆ. ಅದನ್ನ ನೋಡಿ ಯುಜಿಗ್ ಶಾಕ್ ಆಗತ್ತೆ. ಆದ್ರೂ ಎಲ್ಲಿ ಆ ಪ್ಯಾಚ್ ಫೇಸ್ ಅಂತ ಕೇಳ್ತಾನೆ. ಪ್ಯಾಚ್ ಫೇಸ್ ಯಾರದು ಅಂತ ಆ ಮಿಡ್ತೆ ಜಂತು ಕೇಳುತ್ತೆ. ಪ್ಯಾಚ್ ಫೇಸ್ ಅಂದ್ರೆ ಅದೇ ಮುಖ ತುಂಬಾ ಹೊಲ್ಗೆಲ್ಲ ಹಾಕೊಂಡಿರ್ತಾನಲ್ಲ ಅವನೇ. ಓ ಅದಾ ಮೆಹಿತೋ ಕೆಳಗಿದ್ದಾನೆ. ಅವನು ಹಾಕಿರೋ ಮಾಯಾ ಪರ್ದೆನ್ ಕಾಪಾಡಕ್ ನಾನು ಇಲ್ಲಿದ್ದೀನಿ. ನಾನ್ ಯಾಕೆ ಹೇಳಿ ಇಲ್ಲಿರೋದು? ಯಾಕಂದ್ರೆ ನಾನು ಬುದ್ಧಿವಂತ ಅಂತಾನೆ ಅವ್ನು ನನ್ನ ಇಲ್ಲಿ ಇರಿಸಿದಾನೆ. ನೀನ್ ಬುದ್ಧಿವಂತನ ದಡ್ಡನ ಅಂತ ಮಿಡ್ತೆ ಕೇಳುತ್ತೆ. ಯುಜಿ ಆ ಜಂತು ಜೊತೆ ಮಾತಾಡ್ತಾ ಅದ್ರ ಹಿಂದೆ ಇದ್ದಂತ ಒಂದು ಮಂತ್ರ ಕಡ್ಡಿ ನೋಡ್ತಾನೆ. ಒಂದ್ ವೇಳೆ ಈ ಮಂತ್ರ ಕಡ್ಡಿನೇ ಇಲ್ಲಿರೋ ಮಾಯಾ ಪರ್ದೆನ ಹಿಡಿದಿಟ್ಕೊಂಡಿರ್ಬೋದಾ ಅಂತ ಅದನ್ನ ನಾಶ ಮಾಡಕ್ ಪ್ರಯತ್ನ ಪಡ್ತಾನೆ. ಅದ್ರ ಜೊತೆಗೆ ಆ ಜಂತು ಜೊತೆ ಜಗಳ ಮಾಡ್ತಾನೆ. ಜಂತು ಜೊತೆ ಜಗಳ ಮಾಡ್ತಾ ಅವನಿಗೆ ಗೊತ್ತಾಗತ್ತೆ ಈ ಜಂತುಗೆ ಯಾವ್ದೇ ತರ ಟೆಕ್ನಿಕ್ ಇಲ್ಲ ಅಂತ. ಅಂದ್ರೆ ಮೆಹಿತೋ ಉಪಯೋಗಿಸೋ ಐಡಲ್ ಟ್ರಾನ್ಸ್ಫಿಗರೇಷನ್, ಬೆಂಕಿ ಜಂತು ಉಪಯೋಗಿಸೋ ಬೆಂಕಿ ತರ ಈ ಜಂತುಗೆ ಯಾವ್ದೇ ತರ ಟೆಕ್ನಿಕ್ ಇಲ್ಲ ಅಂತ. ಡೈರೆಕ್ಟ್ ಆಗಿ ಹೋಗ್ತಾನೆ, ಫಿಸ್ಟ್ ಫೈಟ್ ಮಾಡ್ತಾನೆ. ಆ ಜಂತುನು ಎದ್ವಾ ಫಿಸ್ಟ್ ಫೈಟ್ ಮಾಡುತ್ತೆ. ಫಿಸ್ಟ್ ಫೈಟ್ ಅಂತ ಬಂದಾಗ ಯುಜಿ ನೋಡ್ಕೊಳೋರು ಯಾರಾದ್ರೂ ಇದ್ದಾರ? ಯುಜಿ ಆರಾಮಾಗಿ ಆ ಜಂತು ನೋಡ್ದಾಗ್ತಾನೆ. ನೆಕ್ಸ್ಟ್ ಆ ಮಂತ್ರ ಕಡ್ಡಿನೂ ಮುರಿತಾನೆ. ಅಲ್ಲಿಗೆ ಶಿಬಿಯಾ ಸಬ್ವೆಯಲ್ಲಿ ಹಾಕಿದ್ದಂತ ಮಂತ್ರ ಪರ್ದೆ ಹೊಡೆದೋಗತ್ತೆ. ಮಾಯಾ ಪರ್ದೆ ನಾಶ ಆಗಿರೋದು B4 ಅಲ್ಲಿ ಇದ್ದಂತ ಹ್ಯಾಕಿಂಗ್ ಹುಡುಗಿಗೂ ಗೊತ್ತಾಗತ್ತೆ. B5 ಅಲ್ಲಿ ಇದ್ದಂತ ಮೆಹಿತೋಗೂ ಗೊತ್ತಾಗತ್ತೆ. ಯಾರೋ ಸರಿಯಾಗಿರೋ ಮಂತ್ರವಾದಿನೇ ಬಂದಿದ್ದಾನೆ, ಜಗಳ ಮಾಡಕ್ ನನ್ಗೂ ಆಸೆನೆ, ಆದ್ರೆ ಇದಕ್ಕಿಂತ ದೊಡ್ಡ ಕೆಲಸ ಇದೆಯಲ್ಲ ಅಂತ ಹೋಗ್ಬಿಡ್ತಾನೆ. B4ಗೆ ಯುಜಿ ಬರ್ತಾನೆ. ಯುಜಿ ಹ್ಯಾಕಿಂಗ್ ಹುಡುಗಿ ಮತ್ತೆ ಅವ್ರ ತಮ್ಮ 3 B5 ಬರ್ತಾರೆ. B5 ಅಲ್ಲಿ ಯಾರು ಇರಲ್ಲ. B5 ಪೂರ್ತಿ ಖಾಲಿಯಾಗಿರತ್ತೆ. ಅಲ್ಲಿ ಒಂದೇ ಒಂದು ಹುಡುಗ ಮಾತ್ರ ಕೂತಿರ್ತಾನೆ. ಇಲ್ಲಿ ಏನಾಯ್ತು ಅಂತ ಕೇಳಕ್ಕೋಸ್ಕರ ಯುಜಿ ಅವನ ಹತ್ರ ಹೋಗ್ತಾನೆ. ಅಲ್ಲಿ ಹಂಗೆ ಕಟ್ ಮಾಡಿ ಗೋಜೋ ಹತ್ರ ಏನ್ ನಡೀತಿದೆ ಅಂತ ನೋಡೋಣ. ಶಿಬಿಯಾದಲ್ಲಿ ಸುತ್ತಾಡ್ತಾ ಗೋಜೋ ರೈಲ್ವೆ ಸ್ಟೇಷನ್ ಹತ್ರ ಬರ್ತಾನೆ. ಆ ರೈಲ್ವೆ ಸ್ಟೇಷನ್ ಅಲ್ಲಿ ಗೋಜೋ ಎದುರುಗಡೆ ಬೆಂಕಿ ಜಂತು, ಗಿಡ ಜಂತು ಮತ್ತೆ ಓದ್ ಸೀಸನ್ ಕೊನೆಯಲ್ಲಿ ಬ್ಲಡ್ ಮ್ಯಾನಿಪುಲೇಷನ್ ಉಪಯೋಗಿಸೋ 3 ಅಣ್ಣ ತಮ್ಮಂದ್ರನ್ನ ನೋಡಿದ್ವಲ್ಲ, ಅದ್ರಲ್ಲಿ 2 ಅಣ್ಣ ತಮ್ಮ ಸತ್ತೋದ್ರು. 3ನೇವನು ದೊಡ್ಡಣ್ಣ, ಅವನು 3 ಜನ ಅವನ ಎದುರಿಗೆ ಬಂದು ನಿಲ್ತಾರೆ. ತುಂಬಾ ಸೂಪರ್ ಆಗಿ ಪ್ಲಾನ್ ಹಾಕಿರ, ಆದ್ರೆ ಈ ಸತಿ ಓಡೋದ್ರೆ ಯಾವ್ದೇ ತರ ಕಾರಣ ಹೇಳ್ಬಾರ್ದು ಅಂತ ಗೋಜೋ ಹೇಳ್ತಾನೆ. ನೀನು ಅಷ್ಟೇ ಯಾವ್ದೇ ಕಾರಣನೂ ಹೇಳ್ಬಾರ್ದು ಅಂತ ಬೆಂಕಿ ಹೇಳ್ತಾನೆ. ಇದೆಲ್ಲಾ ಪ್ಲಾನನ್ನು ಜಡೆ ಮಾಡಿರ್ತಾನೆ. ಯಾಕಂದ್ರೆ ಗೋಜನ್ ಸೆರೆ ಹಿಡಿಬೇಕು ಅಂತ. ಗೋಜೋ ಒಬ್ನೇ ಇದ್ದಾಗ ಅವನ್ನ ಸೆರೆ ಹಿಡಿಬಹುದಲ್ಲ ಅಂದ್ರೆ ಅದಾಗದೇ ಇರೋಂಥ ಮಾತು. ಒಂದು ಅವನು ರೆಡ್, ಬ್ಲೂ, ಪರ್ಪಲ್ ಈ ತರ ಯಾವ್ದಾದ್ರು ಒಂದು ಟೆಕ್ನಿಕ್ ಯೂಸ್ ಮಾಡಿ ದಾಳಿ ಮಾಡ್ತಾನೆ. ಇಲ್ಲಾಂದ್ರೆ ಟೆಲಿಪೋರ್ಟ್ ಟೆಕ್ನಿಕ್ ಯೂಸ್ ಮಾಡಿ ಎಸ್ಕೇಪ್ ಆಗ್ಬಿಡ್ತಾನೆ. ಅದಕ್ಕೆ ಈ ಜನರನ್ನೆಲ್ಲ ಬಂದ್ಸಿಟ್ಟು ಗೋಜನ್ ಸೆರೆ ಹಿಡಿಬೇಕು ಅಂತ ಜಡೆ ಯೋಚನೆ ಮಾಡಿರ್ತಾನೆ. ಇಲ್ಲಿ ಜನರೆಲ್ಲ ಇರಬೇಕಾದ್ರೆ ಅವ್ನು ಯಾವ್ದೇ ತರ ಟೆಕ್ನಿಕ್ನು ಯೂಸ್ ಮಾಡಕ್ಕಾಗಲ್ಲ, ಅವ್ನ ಡೊಮೈನ್ ಯೂಸ್ ಮಾಡಕ್ಕಾಗಲ್ಲ. ಹಾಗೇನಾದ್ರೂ ಉಪಯೋಗಿಸಿದ್ರೆ ಹೊರಗೆ ಹಾಕಿರೋ ಮಾಯಾ ಪರ್ದೆ ಮತ್ತೆ ಗೋಜೋ ಡೊಮೈನ್ ಇದ್ರ ನಡುವೆ ಜನರು ಸಿಕ್ಕಾಕೊಂಡು ಸತ್ತೋಗ್ತಾರೆ. ಈ ಹೆದರಿಕೆಯಿಂದ ಗೋಜೋ ಡೊಮೈನ್ ನ ಉಪಯೋಗಿಸಕ್ಕಾಗಲ್ಲ, ಮತ್ತೆ ಟೆಲಿಪೋರ್ಟು ಆಗಕ್ಕಾಗಲ್ಲ. ಅಕಸ್ಮಾತ್ ಅವನು ರೆಡ್, ಬ್ಲೂ, ಪರ್ಪಲ್
ಇದ್ಯಾವ್ದಾದ್ರು ಟೆಕ್ನಿಕ್ ನಾವು ಉಪಯೋಗಿಸಿದ್ರೆ ಜಂತುಗಳು ಅಷ್ಟೇ ಅಲ್ಲ ಜನರು ಸಾಯ್ತಾರೆ ಅನ್ನೋ ಒಂದು ಹೆದರಿಕೆನೂ ಅವನಿಗಿರುತ್ತೆ. ಅದಕ್ಕೆ ಈ ಮಾಸ್ಟರ್ ಪ್ಲಾನ್ ಅನ್ನ ಜಡೆ ಮಾಡಿರ್ತಾನೆ. ಅದ್ರ ಪ್ರಕಾರ ಬೆಂಕಿ ಜಂತು ಎಲ್ಲಾ ಮನುಷ್ಯರನ್ನು ಆ ರೈಲ್ವೆ ಟ್ರ್ಯಾಕ್ ಒಳಗೆ ಎಳಿತಾನೆ. ನಿಧಾನಕ್ಕೆ ಗೋಜೋಗೆ ಇವ್ರ ಪ್ಲಾನ್ ಎಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಅಣ್ಣ ಜಂತು ಬ್ಲಡ್ ಮ್ಯಾನಿಪುಲೇಷನ್ ಉಪಯೋಗಿಸಿ ದಾಳಿ ಮಾಡ್ತಾನೆ. ಬೆಂಕಿ ಜಂತು ಮತ್ತೆ ಗಿಡ ಜಂತು ಇಬ್ರು ದಾಳಿ ಮಾಡಕ್ ಶುರು ಮಾಡ್ತಾರೆ. ಅದರಿಂದ ಗೋಜೋ ತಪ್ಪಿಸ್ಕೊಳ್ತಾನೆ. ಎಂತ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಲ್ಲ ಅಂತ ಗೋಜೋ ಟೆನ್ಷನ್ ಅಲ್ಲಿ ಇರ್ತಾನೆ. ಬೆಂಕಿ ಜಂತು ಮತ್ತೆ ಗಿಡ ಜಂತು ಇಬ್ಬರು ಖುಷಿಯಾಗಿರ್ತಾರೆ. ಯಾಕಂದ್ರೆ ಇನ್ನೊಂದ್ 2.5 ನಿಮಿಷದೊಳಗೆ ಜಡೆ ಬರ್ತಾನೆ, ಗೋಜನ್ ಬಂಧಿಸ್ತಾನೆ ಅಂತ. ಅದ್ಯಾವುದೋ ಪ್ರಿಸನ್ ರೆಲ್ಮ್ ಅನ್ನೋ ಒಂದು ಪೆಟ್ಟಿಗೆಯಲ್ಲಿ ಗೋಜನ್ ಬಂಧಿಸೋಕೆ ಪ್ಲಾನ್ ಮಾಡಿರ್ತಾನೆ. ಆ ಪ್ರಿಸನ್ ರೆಲ್ಮ್ ಅನ್ನೋ ಪೆಟ್ಟಿಗೆ ಯಾವುದು, ಗೋಜನ್ ಹೆಂಗ್ ಬಂಧಿಸ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ.